ಸೆಕೆಂಡ್ ಬರೋದು ವಿಹಾರ. ವಿಹಾರ ಅಂದರೆ ಈಗಾಗಲೇ ನಾನು ಹೇಳಿದ್ದೀನಿ ಆ್ಯಕ್ಟಿವಿಟೀಸ್. ಯಾವ್ಯಾವ ಆ್ಯಕ್ಟಿವಿಟೀಸು ನಿದ್ದೆ ಮೇಲೆ ಗಂಭೀರವಾದ ಪರಿಣಾಮ ಬೀರ್ತದೆ. ನಂಬರ್ 1 ಉಂಡು ಕೂಡಲೇ, ತಿಂದ ಕೂಡಲೇ, ಊಟ ಮಾಡಿದ ಕೂಡಲೇ ಮಲಗಿಕೊಳ್ಳೋದು ಮಿತ್ರರೆ. ಊಟ ಮಾಡಿದ ಕೂಡಲೇ ಅಟ್ಲೀಸ್ಟ್ ಒಂದು 10ರಿಂದ 15 ನಿಮಿಷ ವಾಕ್ ಮಾಡಲೇಬೇಕು. ಅಥವಾ ಮಲಗುವ 1 ಗಂಟೆ ಮುಂಚೆ, ಅರ್ಧ ಗಂಟೆ ಮುಂಚೆ, 45 ನಿಮಿಷ ಮುಂಚೆ ನಿಮ್ಮದು ಊಟ ಮುಗಿದಿರಬೇಕು. ಸ್ವಲ್ಪ ವಾಕ್ ಮಾಡಿ, ಆ್ಯಕ್ಟಿವಿಟಿ ಮಾಡಿ ಮಲ್ಕೋಬೇಕು. ಇಲ್ಲದಿದ್ರೆ ಅದು ಡೈಜೆಷನ್ ಕ್ರಿಯೆ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಡೈಜೆಷನ್ ಹೋಗಿ ನಿದ್ರೆ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮೈಂಡ್ ಎಕ್ಸಸೈಸ್ ಏನಂತೀವಿ ನಾವು, ಧ್ಯಾನ ಮತ್ತು ಪ್ರಾಣಾಯಾಮ. ಇವೆರಡೂ ಕೂಡ ಸಾಯಂಕಾಲ ಅಥವಾ ರಾತ್ರಿ ಹೊತ್ತು ಮಾಡಿದ್ದೆ ಅದಲ್ಲಿ ಖಂಡಿತವಾಗೂ ನಿಮ್ಮ ನಿದ್ದೆ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅದೇ ಕಾರಣಕ್ಕೆ ಸಿದ್ದೇಶ್ವರ ಸ್ವಾಮೀಜಿ ಅಂತವರು, ಶಿವಕುಮಾರ್ ಸ್ವಾಮೀಜಿ ಅಂತವರು ಕೇವಲ ದಿನಕ್ಕೆ 2 ಗಂಟೆ ಮಲಗಿದ್ರು ಕೂಡ ಸಾಕು, ಅವ್ರು ಇಡೀ ದಿನ ಫ್ರೆಶ್ ಆಗಿರ್ತಿದ್ರು ಮಿತ್ರೆ. ಅಂಥವೆಲ್ಲವೂ ಕೂಡ ನಿಮ್ಮಂಥ ಸಾಮಾನ್ಯ ಜನರಿಗೆ ಅನ್ವಯಿಸೋದಿಲ್ಲ. ಯಾರ್ಯಾರು ಧ್ಯಾನ ಪ್ರಾಣಾಯಾಮ ನೈಟ್ ಟೈಮಲ್ಲಿ ಮಾಡ್ತಾರೆ ಅವ್ರು ಇಡೀ ರಾತ್ರಿ ಎಲ್ಲ ಜಾಗೃತ ಅವಸ್ಥೆಗೆ ಬಂದುಬಿಡ್ತಾರೆ ಡ್ಯೂ ಟು ಓವರ್ ಸಾತ್ವಿಕ ಗುಣ ಮಿತ್ರೆ. ನಂಬರ್ 3 ಎಕ್ಸೆಸ್ ಸ್ಕ್ರೀನ್ ಟೈಮ್. ಅತಿಯಾದ ಮೊಬೈಲಿನ ಬೆಳಕು ಕಣ್ಣಿನ ಮೇಲೆ ಬೀಳೋದು, ಅತಿಯಾದ ಲ್ಯಾಪ್ಟಾಪಿನ ಬೆಳಕು ಕಣ್ಣಿನ ಮೇಲೆ ಬೀಳೋದು, ಇದಕ್ಕೆ ಬ್ಲೂ ಲೈಟ್ಸ್ ಅಂತಾರೆ. ಬ್ಲೂ ಲೈಟು ಕಣ್ಣಿನ ಮೇಲೆ ಅತಿಯಾಗಿ ಬಿದ್ದಾಗ ವ್ಯಕ್ತಿಯ ನಿದ್ರೆ ಹಾರಿ ಹೋಗುತ್ತೆ. ನೆಕ್ಸ್ಟ್ ಬರೋದೇ ವಿಹಾರದಲ್ಲಿ ಶಿಫ್ಟ್ ಡ್ಯೂಟಿ ವರ್ಕರ್ಸ್. ಈ ನಮ್ಮ ದೇಹಕ್ಕೆ ನ್ಯಾಚುರಲ್ ಲಾಸ್ ಮಾತ್ರ ಗೊತ್ತು, ಎಮೋಷ್ನಲ್ ಬಗ್ಗೆ ಗೊತ್ತಿರಲ್ಲ, ಎಮೋಷನ್ಸ್ ಬಗ್ಗೆ ಗೊತ್ತಿರಲ್ಲ. ಸರ್ ನಾನು ಬಡವ, ನಾನು ಕೆಲಸ ಮಾಡಿಲ್ಲ ಅಂದರೆ ನಮ್ಮ ಸಂಸಾರ, ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕಬೇಕು, ಊಟ ಹೆಂಗೆ ಮಾಡಬೇಕು ಅನ್ನೋದೇ ಅದು ಪ್ರಕೃತಿಗೆ ಬಿಟ್ಟ ವಿಷಯ ಅಲ್ಲ ಇರುತ್ತೆ. ನಮ್ಮ ವಿಷಯ, ನಮ್ಮ ಎಮೋಷ್ನಲ್ ವಿಷಯ. ಪ್ರಕೃತಿ ರನ್ ಆಗೋದೇ ನ್ಯಾಚುರಲ್ ಲಾಸ್ ಮೇಲೆ, ಎಮೋಷನ್ಸ್ ಮೇಲಲ್ಲ. ಓಕೆ, ಯಾವ್ಯಾವ ವ್ಯಕ್ತಿ ಶಿಫ್ಟ್ ಡ್ಯೂಟಿ ಮಾಡ್ತಾ ಇರ್ತಾರೆ, 1 ವಾರ ನೈಟು 1 ವಾರ ಡೇ, ಅವ್ರದ್ದೆಲ್ಲ ಸರ್ಕಾಡಿಯನ್ ರಿದಮು ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್ ಇರ್ತದೆ. ಅಂಥ ವ್ಯಕ್ತಿಗಳಲ್ಲಿ ನಿದ್ರೆ ಸಂಪೂರ್ಣವಾಗಿ ತಪ್ಪುತ್ತೆ. ವಿಶೇಷವಾಗಿ ನೈಟ್ ಡ್ರೈವರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನೋಡ್ಬೋದು. ನೆಕ್ಸ್ಟ್ ಬರೋದು ವಿಹಾರದಲ್ಲಿ ನೋ ಫಿಸಿಕಲ್ ಆ್ಯಕ್ಟಿವಿಟಿ. ಯಾವ ವ್ಯಕ್ತಿ ಆ್ಯಕ್ಟಿವ್ ಆಗಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಫಿಸಿಕಲಿ, ಅದು ತನ್ನಷ್ಟಕ್ಕೆ ತಾನೇ ಮಾಡುವಂಥ ವ್ಯಾಯಾಮ, ಯೋಗ, ಎಕ್ಸಸೈಸ್ ಆಗಿರ್ಬೋದು, ಅಥವಾ ಅನ್ಯ ರೀತಿ ಅದು ಏನೇ ಇರ್ಬೋದು, ವ್ಯಕ್ತಿ ಆ್ಯಕ್ಟಿವ್ ಇಲ್ಲ ಅಂದರೆ ರಾತ್ರಿ ಹೊತ್ತು ಮಸಲ್ಸು ರಿಲ್ಯಾಕ್ಸ್ ಆಗೋದಿಲ್ಲ. ಯಾಕಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇನ್ಯಾಕ್ಟಿವ್ ಸ್ಟೇಜಲ್ಲಿ ಅವು ಮಸಲ್ಸ್ ಇರ್ತವೆ. ಸೊ ಹೀಗಾಗಿ ರಾತ್ರಿನೂ ಅದೇ, ಹಗಲು ಅದೇ ಅಂದರೆ ಅದು ನಿದ್ದೆ ಸರಿಯಾಗಿ ಬರೋದಿಲ್ಲ.